ಮದಕರಿ ನಾಯಕ ಎಡಗಡೆಯ ಪ್ರಸಾದವನ್ನ ಸ್ವೀಕಾರ ಮಾಡಿ ದೇವಿಗೆ ಸವಾಲಾಕುವಂತಹ ಸನ್ನಿವೇಶ. ವೀರ ಮದಕರಿ ನಾಯಕನ ಪಾತ್ರದಲ್ಲಿ ಕುಮತಿಯ ಮಣಿ ಇವರಿಂದ ನೃತ್ಯ. ಶರಣು ತಾಯೇ ಶರಣು, ಆದಿಶಕ್ತಿ ಪರಾಶಕ್ತಿ ಶಂಕರಿ ಶಾಂಭವಿ ತಾಯಿ ಉಚ್ಚಂಗಿ ನಮಃ. ಈ ಮದಕರಿ ಎಂದು ಏನನ್ನೂ ಬೇಡದವನಲ್ಲ ತಾಯೇ, ಇಂದು ನಿನ್ನ ಅನುಗ್ರಹವನ್ನು ಅರಸಿ ಬಂದಿರುವೆ. ಈ ಚಿತ್ರದುರ್ಗದ ಕೂಸನ್ನು ಅರಸು ತಾಯೇ ಅರಸು. ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಗಳ ಗಂಡು ಮೆಟ್ಟಿಯ ನಾಡೇ ಈ ಚಿತ್ರದುರ್ಗ ಲೋಕಪ್ರಸಿದ್ಧಿ. ಧರ್ಮಕ್ಕೆ ತಲೆ ಬಾಗುವ ಈ ನಮ್ಮ ತಲೆಯನ್ನು ಕಾಯುವ ಹೊಣೆ ಇಂದು ನಿನ್ನದಾಗಿದೆ ದೇವಿ. ಎದುರಿಸುತ್ತೀಯೇ ನಿನ್ನ ಮಗನನ್ನು? ಚಿತ್ರದುರ್ಗದ ಮದಕರಿ ನಾಯಕನ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಶಂಕೆಯೇ? ಮದಿಸಿದಾನೆಯ ಮದ ಒಡಗಿಸಿ ಮದಕರಿಗಳು ಎಂಬ ಖ್ಯಾತಿಯನ್ನು ತನ್ನವರಿಗಾಗಿಯೇ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲಕಾರಕ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಲ ನರಸಿಂಹನ ಪಟ್ಟದ ಕುದುರೆಯನ್ನು ಆರಿಸಿಕೊಂಡು ಬಂದ ಅತಿ ಭಯಂಕರ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಾಪುರದ ಕೋಟೆಯಿಂದ ಹಿಡಿದು ಹರಪ್ಪನಹಳ್ಳಿಯ ಕೋಟೆಯವರೆಗೆ ಆಧಿಪತ್ಯವನ್ನು ವಿಸ್ತರಿಸಿ ತರೀಕೆರೆಯ ತಂಡವನ್ನು ಹೊರದಳಿಸಿದ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ. ಯುದ್ಧದಲ್ಲಿ ಗಂಡು ಕಡೆಯಿಂದಲೇ ಶತ್ರುಗಳ ಶಿರಗಳನ್ನು ಚಂಡಾಡಿ ಈಡಾಡಿ ಅತುಲ ಪರಾಕ್ರಮಗಳನ್ನು ಪ್ರದರ್ಶಿಸಿದ ಗಂಡು ಗಡಲಿಯ ಸಜ್ಜ ಇಮ್ಮಡಿ ಮದಕರಿ ಭೂಪಾಲ. ಸಮರದೋಡ ರಣದೋದ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ಮಜ್ಜನ ಮಾಡಿಸುತ್ತಿದ್ದು ಸಮರ ವಿಜಯನಂತೆ ಮಿಂಚಿ ಮರೆಯಾದ ರಾಜಾಭರಮಣ್ಣ ನಾಯಕ ನಮ್ಮ ನಾಟಕ ಕುಲತಿಲಕ. ಅಂತಹ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣಭಯಂಕರ ಕಾಮಗೇತಿ ಕುಲತಿಲಕ. ಗಂಡನ ಗಂಡ ರಣಭಯಂಡ. ಈ ಗಂಡುಗಲಿ ಮದಕರಿ ನಾಯಕನ ಬಾಹುಬಲ ಬಗ್ಗೆ ನಿನಗೆ ಅಪನಂಬಿಕೆ ತಾಯೇ? ಆಪತ್ ಸಮಯದಲ್ಲಿ ಹತಾಶೆಗೊಳ್ಳುತ್ತಿರುವೆಯಾ ಅಥವಾ ನಿನ್ನ ಮಗನನ್ನು ಕೆಣಕಿ ಪರೀಕ್ಷೆ ಕೊಡುತ್ತಿರುವೆಯಾ? ಹೇಳ್ತಾಯೇ ಹೇಳು. ಇದು ಚಿತ್ರದುರ್ಗದ ಮಾನಾಪಮಾನ ಪ್ರಶ್ನೆ. ಇಂದು ಚಿನ್ಮೂಲಾದ್ರಿಗೆ ಬಂದೊದಗಿರುವ ಕೇಡನ್ನು ಬೇರೆ ಸಹಿತ ಕಿತ್ತಗೆಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ, ತಲೆ ಬಾಗುವನಲ್ಲ. ಇದು ಏಕನಾಥೇಶ್ವರಿ ಮೇಲಾಣೆ. ಕನ್ನಡ ತಾಯಿಯನ್ನು ಮುತ್ತಿ ಕಾಡುತ್ತಿರುವ ಶತ್ರುಗಳನ್ನು ಕರ್ನಾಡಿನಿಂದ ಅರಕ್ಷಣದಲ್ಲಿ ಹೊಡೆದಿರುತ್ತೇನೆ. ನನ್ನ ಕನ್ನಡ ನೆಲ ಜಲ ಭಾಷೆ ಧರ್ಮದ ಉಳಿವಿಗಾಗಿ ನನ್ನ ಕೊನೆ ಉಸಿರುವ ತನಕ ಹೋರಾಡುತ್ತೇನೆ. ಕನ್ನಡಾಂಬೆಯ ಮೇಲಾಣೆ. ಈ ಏಕನಾಥ ಖಡ್ಗದಿಂದ ರಣದೋಕುಳಿ ಆಟವಾಡಿ ಶತ್ರುಗಳ ಶಿರಗಳನ್ನು ಚಂಡಾಡಿ ನಿನ್ನ ಅಡಿದಾವರೆಗಳಲ್ಲಿ ಸಮರ್ಪಿಸದೆ ಹೋದಲ್ಲಿ ಈ